ದೃಷ್ಟಿ ಬೊಟ್ಟು ಮೊದ್ಲೇ ಸೋಲಿನ ರುಚಿ ಅರ್ಗಿಸ್ಕೊಳಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಅವಮಾನ ಬೆಂಕಿಲಿ ಬೇಯ್ತಾ ಇದ್ದೀನಿ. ಬಂದು ಸಮಾಧಾನ ಮಾಡೋದಿರ್ಲಿ. ಬೆಂಕಿಗೆ ತುಪ್ಪ ಸುರಿತೀರಲ್ರೇ. ಶಟ್ ಅಪ್. ಬರ್ತಿರೋ ಕೋಪಕ್ಕೆ ನಿಮ್ಮಿಬ್ರು ನನ್ಗೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ಹೊರಟೋಗಿ. ಗೆಟ್ ಔಟ್. ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅನ್ನೋ ಹಾಗೆ ಇವರಿಬ್ರು ಬೇರೆ. ಏ ದತ್ತು, ದೃಷ್ಟಿ, ನಾನಷ್ಟು ಸುಲಭವಾಗಿ ಸೋಲಲ್ಲ. ಮತ್ತೆ ಮತ್ತೆ ನಿಮ್ಮನ್ನ ಸೋಲ್ಸೋದಿಕ್ಕೆ ನಾನು ಮುಹೂರ್ತ ಫಿಕ್ಸ್ ಮಾಡೇ ಮಾಡ್ತೀನಿ. ಈ ಸಲ ಮಾತ್ರ ನಾನು ಸೋಲಲ್ಲ. ನಿಮ್ಮಿಬ್ರು ಸುಮ್ಮನೆ ಬಿಡೋದಿಲ್ಲ. ಸರಿ ಸರಿ ಆಯ್ತು, ಬಂದ್ಬಿಡ್ತೀವಿ. ಹಾ, ಬೈ. ಇವತ್ತು 2 ಕ್ವಾರಿಗೆ ಹೋಗೋದಿದೆ. ಬೇಗ ತಿಂಡಿ ತಿನ್ಕೊಂಡು ಹೊರಟ್ಬಿಡೋಣ. ಅವನ ನೆಮ್ಮದಿಯಾಗಿ ಮನೇಲಿ ಇರಕ್ಕೂ ಬಿಡಲ್ವಲ್ರಪ್ಪ. ನಾನೇನ್ ಮಾಡ್ದೆ? ಡೋಂಟ್ ವರಿ ಅಮ್ಮ. ಇವತ್ತು ನಿನ್ ಮಗನ್ಗೆ ಶಾಶ್ವತವಾದ ನೆಮ್ಮದಿ ಸಿಗತ್ತೆ. ಚಿರಶಾಂತಿ. ದತ್ತ, ನೀನ್ ಇವತ್ತು ಎಲ್ಲೂ ಹೋಗ್ಬೇಡ. ಎಲ್ಲ ಸರಿ ಹೋಗಿದ್ ಖುಷಿಗೆ ಒಳ್ಳೆ ಹಬ್ಬದ ಅಡುಗೆ ಮಾಡಿಸಿ ಖುಷಿಯಾಗಿ ಊಟ ಮಾಡೋಣ. ಅರೆರೆರೆ ಯಾರೋ ಇವಳು ದೂರು ದೂರು ನೋಡಿದೋಳು, ನಗುವಲೆ ರಾಶಿ ರಾಶಿ ಪ್ರೀತಿ ಸುರಿದೋಳು. ಪುಟಿ ಪುಟಿಯೋ ಈ ಚೆಂಡು, ಯಾಕೋ ಏನೋ ನನ್ನ ಕಂಡು ಎದೆಯೊಳು ಸೀದಾ ನೆಗ್ದು ಕುಳಿತು ಬಿಟ್ಟವಳು. ಯಾರೋ ಎಂದು ಮಾಡದ ಬಾಳ ಓಡಿ ಮಾಡಿದ ಇವಳೇನೆ ಕಾವ್ಯ, ನಾನೇ ಕಾಗದ. ಚೀಕಲ್ಲ. ಬಾಯ್ ಬಾಯ್. ನೋಡ್ತಾ ಇದ್ದಾರ? ಹಾಗ ನೋಡ್ಬೇಡಿ, ಎಲ್ಲ ನಿಮ್ಮನ್ನೇ ನೋಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ.
ಆ ಕನಸನ್ನೇ ಆ ಕಿರುನಗೆ. ನೋಡು ಎಷ್ಟು ಚೆನ್ನಾಗಿ ಅಂದಾನ ಹೊಗಳ್ತಾ ಇದ್ದಾನೆ. ಈ ಪಚ್ಚಂಗಿನೂ ಇದ್ದಾನೆ. ಒಂದೇ ಒಂದ್ಸಲನೂ ನನ್ನ ಬ್ಯೂಟಿನ ಹೀಗೆಲ್ಲ ಮೆಸ್ಮರೈಸಿಂಗ್ ಆಗಿ ನೋಡು ಇಲ್ಲ ಹೊಗಳೂ ಇಲ್ಲ. ನಾನು ಹಚ್ಚಿದ ಬೆಂಕಿ ಇವ್ರನ್ನ ಸುಡುತ್ತೆ ಅಂದ್ಕೊಂಡೆ, ಆದ್ರೆ ಇಲ್ಲಿ ನೋಡಕ್ಕಾಗ್ತಿಲ್ಲ. ಕೇಳಿಸ್ಕೊಂಡ್ಯಾ? ನೀನ್ ಯಾರು ಅಂತ ಗುರುತಿಸ್ಕೊಳ್ಳೋದಿಕ್ಕೆ ದತ್ತಾಬಾಯಿ ಹೆಸರು ಹೇಳಲೇಬೇಕು. ನೀನ್ ರಸ್ತೆಲ್ ನಡ್ಕೊಂಡ್ ಹೋದ್ರೆ ಯಾವಳು ಅಂತ ಯಾರಿಗೂ ಗೊತ್ತಿಲ್ಲ. ನೀನ್ ಪರಿಚಯ ಮಾಡ್ಕೋಬೇಕು ಅಂದ್ರೆ ಹೇಮಾ ಅಂತ ಹೇಳ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ದತ್ತಾಬಾಯಿ ಅಕ್ಕ ಹೇಮಾ ಅಂತ ಹೇಳಿದ್ರೆ ಮಾತ್ರ ಜನರಿಗೆ ಗೊತ್ತಾಗೋದು. ಅದು ಅದು ನನ್ ಗಂಡನ ಹೆಸರಿಗಿರೋ ತಾಕತ್ತು. ಮಧ್ಯರಾತ್ರಿಲಿ ಒಂದ್ ಹೆಂಗ್ಸು ರಸ್ತೆಲ್ ನಡ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳ್ತಾರೆ. ನೀನು ನಾನ್ ದತ್ತಾಬಾಯಿ ಅಕ್ಕ ಅಂತ ಹೇಳ್ಕೊಂಡು ಹೋಗು, ಯಾರು ನಿನ್ನ ಟಚ್ ಮಾಡಲ್ಲ. ಟಚ್ ಮಾಡೋದಿರ್ಲಿ, ಯಾರು ನಿನ್ನ ಕಣ್ಣೆತ್ತು ನೋಡಲ್ಲ. ಅದು ನನ್ ಗಂಡನ ಹೆಸರಿಗಿರೋ ತಾಕತ್ತು. ಈ ಮನೆ ತೋರ್ಸಿ ಯಾರ್ ಮನೆ ಅಂತ ಕೇಳಿದ್ರೆ ಜನ ಹೇಳೋದು ದತ್ತಾಬಾಯಿ ಮನೆ ಅಂತ. ನಾನ್ ಯಾರು ಅಂತ ಕೇಳಿದ್ರೆ ಜನ ಹೇಳೋದು ದತ್ತಾಬಾಯಿ ಹೆಂಡತಿ ಅಂತ. ಅವರಿಂದ ನೀವು, ನಿಮ್ಮಿಂದ ಅವರಲ್ಲ. ನೀವುಗಳು ಅನುಭವಿಸ್ತಿರೋ ಆಸ್ತಿ ಅಂತಸ್ತು ದತ್ತಾಬಾಯಿ ಕೊಟ್ಟಿರೋ ಭಿಕ್ಷೆ. ದತ್ತಾಬಾಯಿ ಅಸ್ತಿತ್ವನೇ ಇಲ್ಲ ಅಂದ್ರೆ ನಿಮ್ಗಳ ಅಸ್ತಿತ್ವನೇ ಇಲ್ಲ. ಇವತ್ ನೀವುಗಳೆಲ್ಲ ಇಷ್ಟ ಚೆನ್ನಾಗಿ ಕಾಣ್ತಿದ್ದೀರಾ ಅಂದ್ರೆ ಅದಕ್ ಕಾರಣ ದತ್ತಾಬಾಯಿ. ಇನ್ನೊಂದ್ಸಾರಿ ನನ್ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವ್ರ ಅಕ್ಕ ಅನ್ನೋದನ್ನು ಮರಿಬೇಕಾಗತ್ತೆ. ಏನಂದ್ರೆ ನೀನು ದತ್ತ ಒಬ್ಬ ರೌಡಿ. ಇಷ್ಟು ದಿನ ನಡೆದಿದ್ದಲ್ಲ ಇತಿಹಾಸ, ಇನ್ ಮುಂದೆ ನಡೆಯುತ್ತಲ್ಲ ಅದು ಅದು ಇತಿಹಾಸ. ನನ್ ಗಂಡ ರೌಡಿಸಂ ಬಿಡ್ತಾರೆ. ನಾನ್ ಅವ್ರಿಗೆ ರೌಡಿಸಂ ಬಿಡಿಸ್ತೀನಿ. ಅದು ನಾನ್ ಪೂಜೆ ಮಾಡೋ ಹಾಸ್ನಮ್ಮೆ ಮೇಲೆ ಆನೆ. ಯಾವ ಬಾಯಲ್ಲಿ ಅವ್ರನ್ನ ರೌಡಿ ಅಂತ ಅಂದ್ರೋ ಇದೇ ಬಾಯಲ್ಲಿ ಅವ್ರ ಹತ್ರ ಕ್ಷಮೆ ಕೇಳಿಸ್ತೀನಿ. ಈ ಮನೇಲಿ ಅವನಿಗೆಷ್ಟೇ ಅನ್ಯಾಯ ಆಗಿದ್ರು ಯಾರು ಅವನ ಪರ ವಹಿಸ್ಕೊಂಡು ಮಾತಾಡೋರಿಲ್ಲ ಅನ್ಕೊಂಡಿದ್ದೆ. ಕಡೆಗೂ ಹೆಂಡತಿ ರೂಪದಲ್ಲಿ ಸ್ತ್ರೀ ಶಕ್ತಿ ಈ ಮನೆಗೆ ಬಂದು ದೇವ್ರೆ, ಈ ಮನೆಗೆ ಇಂಥ ಒಳ್ಳೆ ಸೊಸೆ ಕೊಟ್ಟಿ ನೀನು. ಇವಳೆ ನಮ್ ದತ್ತನಿಗೆ ಸರಿಯಾದ ಹೆಂಡತಿ, ಈ ಮನೆಗೆ ಹೊಂದ್ಕೊಳ್ಳೋ ಅಂತ ಸೊಸೆ.
ಅವ್ರ್ ಎಂತ ಚಿನ್ನ ಅಂತ ಅರ್ಥ ಮಾಡ್ಕೊಳ್ದಿರೋ ನೀವು ಕತಿಗೆಟ್ಟೋರು. ನೀನ್ ಯಾರು ಅಂತ ಗುರುತಿಸ್ಕೊಳ್ಳೋದಕ್ಕೆ ದತ್ತಾಬಾಯಿ ಹೆಸರು ಹೇಳಲೇಬೇಕು. ಇನ್ನೊಂದ್ಸಾರಿ ನನ್ ಗಂಡಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವ್ರ ಅಕ್ಕ ಅನ್ನೋದನ್ನು ಮರಿಬೇಕಾಗತ್ತೆ. ಹೇಮಾ, ಏನಾಯ್ತೆ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಇಷ್ಟು ದಿನ ದೃಷ್ಟಿ ಬಾಯಿಲ್ದೊಳ್ ತರ ಇದ್ಲು, ಯಾವ ರೇಂಜಿಗೆ ಓರ್ನಿ ಮಾಡ್ಬಿಟ್ಟು ಹೋದ್ಲು ನೋಡ್ದ್ಯಾ? ಆ ಬೊಗ್ಳು ನಾಯಿಗೆ ನೀನ್ ಇಷ್ಟೊಂದು ಹೆದರ್ಕೋಬೇಕಾ? ಇವತ್ ನನ್ಗೆ ಅವಳು ಬೊಗ್ಳು ನಾಯಿ ತರ ಅಲ್ಲ, ಅಟ್ಯಾಕ್ ಮಾಡೋ ಹುಲಿ ತರ ಅನ್ಸಿದ್ಲು. ಸ್ವಲ್ಪ ಯಾಮಾರಿದ್ರು ಹೊಡೆದೇ ಬಿಡ್ತಿದ್ಲು. ಅಪ್ಪು, ಏನೋ ಒಂದೆರಡು ಮಾತಾಡಿದ್ಲು ಅಂತ ನೀನ್ ಇಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಶರಾವತಿ ಮುಂದೆ ಅವಳ ಆಟ ಏನೂ ನಡೆಯಲ್ಲ. ಅಕ್ಕ, ಅವಳನ್ನ ಅಷ್ಟು ಈಸಿಯಾಗಿ ತಗೋಬೇಡ. ಅವಳ ಕಣ್ಣು ನೋಡ್ತಿದ್ರೆ ಅವಳೊಳಗೆ ಏನೋ ಪವರ್ ಇದೆ ಅಂತ ಅನಿಸ್ತು. ಅವಳು ಗಂಡನ ಬಗ್ಗೆ ಮಾತಾಡಿದ್ದಕ್ಕೆ ಅವಳಿಗೆ ಅಷ್ಟು ಕೋಪ ಬಂತು. ಇನ್ನು ಅವಳ ಗಂಡನ ನಾವೇನಾದ್ರೂ ಮಾಡ್ಬಿಟ್ರೆ ನಮ್ಮನ್ನ ಸುಮ್ಮನೆ ಬಿಡ್ತಾಳ? ಇಲ್ಲ, ಖಂಡಿತ ಸುಮ್ಮನೆ ಬಿಡಲ್ಲ. ಏನ್ ಮಾಡ್ಕೊಂಡ್ಬಿಡ್ತಾಳೆ? ಕೊಂದಾಕ್ಬಿಡ್ತೀನಿ ಅವಳನ್ನ. ಅಕ್ಕ, ಯಾವುದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರು. ಏನ ಕೂಗಾಡ್ಬಿಟ್ಲು ಅಂತ ಅವಳು ನಮ್ಮನ್ನ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ ಹೇಮಾ. ಕೆಲವ್ರಿಗೆ ಕೂಗೋ ಗಂಟ್ಲಲ್ಲಿರೋ ದಮ್ಮು ಕೆಲ್ಸ ಮಾಡಿ ತೋರ್ಸೋದ್ರಲ್ಲಿರಲ್ಲ. ಆದ್ರೂ ಈ ಶರಾವತಿ ಮುಂದೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಹೇಮಾ. ಅಕ್ಕ, ನನ್ಗೆ ತಲೆ ಸಿಗ್ತಾ ಇದೆ. ಕಣ್ ಮುಚ್ಚಿದ್ರು ಅವಳು ಓನ್ ಮಾಡಿದ್ದೇನೆ ಕಣ್ಣು ಮುಂದೆ ಬರ್ತಿದೆ. ನೋಡು ಹೇಮಾ, ನಾನಿರೋವರೆಗೂ ನೀವ್ ಯಾರು ಏನು ಹೆದರ್ಕೋಬೇಕಾಗಿಲ್ಲ. ನೀನ್ ಹೋಗು, ರೂಮಲ್ಲಿ ರೆಸ್ಟ್ ಮಾಡು. ಸರಿ ಅಕ್ಕ. ಹೋಗು. ಅಂದ್ರೆ ಆ ದೃಷ್ಟಿ ನನ್ನ ಪ್ಲಾನ್ಗೆ ಏನಾದರೂ ಅಡ್ಡಿ ಆಗ್ತಾಳ? ತಪ್ಪು ನಾನು ನಿಜವಾಗ್ಲೂ ಕಾಪಾಡ್ಕೋತಾಳ? ನನ್ನ ಗುರಿ ತಪ್ಪಿಸ್ಬಿಡ್ತಾಳ? ನೋ ನೋ, ಹಾಗಾಗೋದಕ್ಕೆ ನಾನು ಬಿಡಲ್ಲ. ಆ ದತ್ತು ಉಳಿಬಾರ್ದು. ಛೇ, ನಾನು ಯಾಕೆ ಅವಳ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀನಿ? ಅವಳು ಯಾವಳು ಅಂತ ನಾನು ಹೆದರ್ಕೋಬೇಕು? ಅವಳು ನನ್ನ ಮುಂದೆ ಸಣ್ಣ ಇರುವೆ. ಅವಳ ಕೈ ಏನ್ ಮಾಡ್ಕೊಳ್ಳೋದಕ್ಕಾಗತ್ತೆ? ಇಷ್ಟು ದಿನ ನಡೆದಿದ್ದಲ್ಲ ಇತಿಹಾಸ, ಇನ್ ಮುಂದೆ ನಡೆಯುತ್ತಲ್ಲ ಅದು ಅದು ಇತಿಹಾಸ.